ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೊಮೋಟರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ನಾವು ಶಬರಿಮಲೆ ದರ್ಶನದ್ದು ಇವತ್ತಿಂದ ಒಂದು ಕಂಟಿನ್ಯೂಸ್ ಆಗಿ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಜರ್ನಿ ಆಗುತ್ತೆ ಶಬರಿಮಲೆ ಯಾತ್ರೆಗೆ, ನಾವು ಮಲೆ ಹಾಕ್ಸ್ಕೊಳೋ ಕ್ಷಣದಿಂದ ಅಪ್ ಟು ನಾವು ಮಾಲೆ ತೆಗೆಯೋ ಕ್ಷಣದವರೆಗೂ, ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ತಾವರೆಗೂ ಯಾವ ರೀತಿ ನಾವು ಜರ್ನಿ ಮಾಡ್ತೀವಿ ಅನ್ನೋದನ್ನು ಈ ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಸ್ವಾಮಿಯೇ ಶರಣಮಯ್ಯಪ್ಪ ದರ್ಶನ ಸ್ಟಾರ್ಟ್ ಮಾಡೋಣ. ಶಬರಿಮಲೆ ಯಾತ್ರೆಯ ಕಂಪ್ಲೀಟ್ ವಿಡಿಯೋ ನಿಮಗಾಗಿ ಈ ವಿಡಿಯೋದಲ್ಲಿ ಸಿಗುತ್ತೆ. ನೀವೀಗ ನೋಡ್ತಾ ಇದ್ದೀರಾ, ಗುರುಸ್ವಾಮಿಗಳು ಎಲ್ರಿಗೂ ಕೂಡ ಮಾಲೆನ ಸ್ವೀಕಾರ ಮಾಡಿ ಮಾಲೆನ ಹಾಕ್ತಾ ಇದ್ದಾರೆ. ನಮಗೂ ಕೂಡ ಮಾಲೆನ ಹಾಕಿದ್ರು, ತುಂಬ ಖುಷಿ ಆಯಿತು. ಇದು 3ನೇ ವರ್ಷ ನಾವು ಗಂಟೆ ಸ್ವಾಮಿಯಾಗಿ ನಾವು ಶಬರಿಮಲೆ ಯಾತ್ರೆನ ಕೈಗೊಳ್ತಾ ಇದ್ದೀವಿ. ಗುರುಸ್ವಾಮಿಗಳಿಗೆ ಈ ಮೂಲಕ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ. ಮೊದಲನೇದಾಗಿ ಮನೆ ಬಿಡಬೇಕಾದ್ರೆ ನಮ್ಮ ಮನೆ ದೇವತೆಯಾಗಿ ಕುಲದೇವತೆಗೆ ಪೂಜೆ ಮಾಡಬೇಕು. ಪೂಜೆ ಮಾಡದೆ ಕೂಡ ಯಾವುದೇ ಕಾರಣಕ್ಕೂ ನಾವು ಮನೆ ಬಿಡಬಾರ್ದು. ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅಷ್ಟು ಒಳ್ಳೆಯದು. ನಮ್ಮ ಮನೆ ದೇವರುಗಳಿಗೆ ಆಶೀರ್ವಾದ ಪಡ್ಕೊಂಡು ನಾವು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಮನೆ ತಲುಪೋ ತನಕ ಯಾವುದೇ ಥರ ತೊಂದರೆ ಆಗದೆ ಇರಲಿ ದೇವ್ರೆ ಅಂತ ಕೇಳಿಕೊಂಡು ನಾವು ಮನೆ ಬಿಡಬೇಕು. ಪೂಜೆ ಆದಮೇಲೆ ನಾವೇನು ಮಾಡಬೇಕಪ್ಪ ಅಂತಂದರೆ, ಒಂದು ತೆಂಗಿನಕಾಯಿಗೆ ಕರ್ಪೂರ ಹಚ್ಕೊಂಡು ಹಿಂದೆ ತಿರುಗಿ ನೋಡದೇ ಇರೋ ಥರ ಹಿಂದೆನೇ ಹೋಗಿ ಮನೆಯ ಒಂದು ಮುಖ್ಯ ದ್ವಾರದ ಮುಖಾಂತರ ನಾವು ಹೋಗಬೇಕು. ಯಾಕಪ್ಪ ಈ ಪದ್ಧತಿ ಮಾಡಿದ್ದಾರೆ ಅಂತಂದರೆ, ನಾವು ಕ್ಷೇಮವಾಗಿ ಹೋಗಿ ಮತ್ತೆ ಕ್ಷೇಮವಾಗಿ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟು ನಮ್ಮ ಎಲ್ಲ ಹಿರಿಯರು ಕೂಡ ಮಾಡಿರೋದ್ರಿಂದ ಅದನ್ನು ನಾವು ಫಾಲೋ ಮಾಡಬೇಕು. ಕೊನೆಯದಾಗಿ ನಾವು ಕೆಳಗಡೆಗೆ ಬಂದು ಮನೆ ಆರತಿ ತೆಗೆದು 3 ಸುತ್ತು ಆರತಿ ತೆಗೆದು ಆ ಒಂದು ಕಾಯಿನ ನೆಲಕ್ಕೆ ಹೊಡೆದು ನಾವು ಹಿಂದೆ ತಿರುಗಿ ನೋಡದೇ ಇರೋ ಥರ ನಡ್ಕೊಂಡು ಮುಂದೆ ಹೋಗಬೇಕು. ಇಲ್ಲಿಂದ ನಾವು ನೇರವಾಗಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಹಾಗೂ ಇರ್ಮುಡಿ ಕಟ್ಟುವಂತಹ ಕೆಲಸ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡ್ತಾ ಇರೋದು ಪಡಿ ಪೂಜೆಗೆ ಎಲ್ಲ ಥರದ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಸಿದ್ಧತೆ ಆದಮೇಲೆ ಭಜನೆಯೊಂದಿಗೆ ಇರ್ಮುಡಿ ಕಟ್ಟುವಂತಹ ಕೆಲಸ ಶುರುವಾಗುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ನಾವೆಲ್ಲರೂ ಕೂಡ ಭಕ್ತಿಯಿಂದ ಶಬರಿಮಲೆ ಅಯ್ಯಪ್ಪನ ಒಂದು ಸ್ಮರಣೆ ಮಾಡ್ಕೋತಾ ಇದ್ದೀವಿ. ಸ್ಮರಣೆಯೊಂದಿಗೆ ಇರ್ಮುಡಿ ಕಟ್ಟುವಂತಹ ಕೆಲಸ ಕೂಡ ಪ್ರಾರಂಭ ಆಯಿತು. ಇರ್ಮುಡಿ ಕಟ್ಟುವಂತಹ ಕೆಲಸದಲ್ಲಿ ಮೊದಲನೇದಾಗಿ ನಾವೇನಪ್ಪ ಮಾಡ್ತೀವಿ ಅಂತಂದರೆ, ತುಪ್ಪದ ಕಾಯಿ ಇರುತ್ತೆ. ತುಪ್ಪದ ಕಾಯಿಗೆ ನಮ್ಮ ಮನಸೋ ಇಚ್ಛೆ ಏನು ಬೇಡ್ಕೋತೀವಿ ಆ ಬೇಡಿಕೆ ಅನುಸಾರವಾಗಿ ಮನಸ್ಸಲ್ಲಿ ಬೇಡಿಕೊಂಡು ತುಪ್ಪದ ಕಾಯಿಗೆ ತುಪ್ಪವನ್ನು ಹಾಕಿ, ಆ ಇರ್ಮುಡಿಯ ಬ್ಯಾಗ್ ಏನು ಬರುತ್ತೆ ಆ ಇರ್ಮುಡಿಯ ಬ್ಯಾಗಿನ ಒಳಗಡೆ ಅಕ್ಕಿ, ಹಾಗೆ ನಾವು ಎಷ್ಟು ಕಾಣಿಕೆ ಹಾಕಬೇಕು ಅಂತಿರ್ತೀವಿ ಆ ಕಾಣಿಕೆಯ ದುಡ್ಡನ್ನು ಆ ಇರ್ಮುಡಿಯ ಒಂದು ಬ್ಯಾಗಿಗೆ ಹಾಕಿ, ನೀವಿಲ್ಲಿ ನೋಡ್ತಾ ಇದ್ದೀರಾ, ಅಕ್ಕಿನೂ ಕೂಡ ಹಾಕಬೇಕು. ಹಾಗೆ ಎಷ್ಟಾದರೂ ಕಾಣಿಕೆ ಏನಾದರೂ ಹಾಕಬೇಕು. ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ಯಾರಾದರೂ ಸದಸ್ಯರ ಮತ್ತೊಂದು ತುಪ್ಪದ ಕಾಯಿನ ನಾವು ತಗೊಂಡು ಹೋಗೋ ಥರ ಇದ್ದರೆ ಅದನ್ನು ಕೂಡ ಬ್ಯಾಗಿಗೆ ಹಾಕಿಸ್ಕೊಂಡು ನಾವು ಇರ್ಮುಡಿಯನ್ನು ಕಟ್ಟಿಸ್ಕೋಬೇಕು. ನೀವೀಗ ಇಲ್ಲಿ ನೋಡ್ತಾ ಇರೋದು ಟವಲ್ಗೆ, ಒಂದು ಶುದ್ಧವಾದ ಟವಲ್ಗೆ ಇರ್ಮುಡಿಯನ್ನು ಕಟ್ಟಿಕೊಂಡು ಮೇಲೆ ಎದ್ದು 3 ಸುತ್ತು ಹಾಕಬೇಕು. 3 ಸುತ್ತು ಹಾಕಿ ಅದನ್ನು ತಗೊಂಡೋಗಿ ಒಂದು ಸ್ಥಳದಲ್ಲಿ ಮಡಗ್ತಾರೆ. ಅಲ್ಲಿಂದ ಅದನ್ನು ಬಸ್ಸಿಗೆ ತಗೊಂಡೋಗ್ತೀವಿ ನಾವು. ಇದಾದ ಮೇಲೆ ನಡೆಯೋದೇ ಕೊನೆಯದಾಗಿ ಇರ್ಮುಡಿ ಕಟ್ಟಿಸ್ಕೊಳ್ಳೋದು ನಮ್ಮ ಗುರುಸ್ವಾಮಿಗಳ ಇರ್ಮುಡಿ ಯಾಕೆ ಕೊನೆಯಲ್ಲಿ ಮಾಡ್ತಾರಪ್ಪ ಅಂತಂದರೆ, ಎಲ್ಲ ಒಂದು ಕನ್ಯಾ ಸ್ವಾಮಿಗಳು, ಹಾಗೆ 3ನೇ ವರ್ಷದ ಗಂಟೆ ಸ್ವಾಮಿಗಳು, ಹಾಗೆ ಎಲ್ಲ ಕಿರಿಯ ಸ್ವಾಮಿಗಳು ಏನು ಬರ್ತಾರೆ ಅವರೆಲ್ರಿಗೂ ಕೂಡ ಕಟ್ಟಿ, ಹಾಗೆ ಅವರ ಜವಾಬ್ದಾರಿ ಆದಮೇಲೆ ಕೊನೆಯದಾಗಿ ಬರೋದೇ ಗುರುಸ್ವಾಮಿಗಳ ಜವಾಬ್ದಾರಿ. ಅವರು ಎಷ್ಟು ಭಕ್ತಿಯಿಂದ ಮಾಡ್ತಾರಪ್ಪ ನಮ್ಮ ಗುರುಸ್ವಾಮಿಗಳು ಅಂತಂದರೆ, ಅದನ್ನು ಅವ್ರಿಗೆ ನನಗೆ ಅನಿಸಿದ್ದು, ಅವ್ರಿಗೆ ಏಜು ತುಂಬ ಚಿಕ್ಕದಾದ್ರೂ ಅವರಲ್ಲಿರೋ ಶ್ರದ್ಧೆ ಭಕ್ತಿ ಹಾಗೂ ದೈವ ನಂಬಿಕೆ, ಅಯ್ಯಪ್ಪನ ಮೇಲಿರೋ ಭಕ್ತಿ ನೀವು ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಅದು. ಯಾಕೆಂದರೆ ಅಷ್ಟು 18 ವರ್ಷ ಇರ್ಮುಡಿ ಹೊತ್ತು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿದ್ದಾರೆ. ಅದಂತೂ ತುಂಬ ಗ್ರೇಟು. ನಾವು 3ನೇ ಸರಿಗೇ ಅಯ್ಯೋ ಏನಪ್ಪ ಹೆಂಗಪ್ಪ ಅಂತ ಹೇಳ್ತೀವಿ. ಆದರೆ ನಮ್ಮ ಗುರುಸ್ವಾಮಿಗಳು 18 ವರ್ಷ ಅವ್ರ ಏಜಲ್ಲಿ ಏನಿದೆ ಅದರ ಅರ್ಧ ಭಾಗ ಶಬರಿಮಲೆ ಯಾತ್ರೆ ಮಾಡೋದ್ರಲ್ಲೇ ಅವರು ಒಂದು ಸಮಯನ ಕಳೆದಿದ್ದಾರೆ. ಈಗ ನೀವು ಗಮನಿಸ್ತಾ ಇರೋದು ಇರ್ಮುಡಿ ಎಲ್ಲ ಕಟ್ಟಾದ್ಮೇಲೆ ಮಹಾಮಂಗಳಾರತಿ. ಈ ಮಹಾಮಂಗಳಾರತಿ ನೋಡೋದಕ್ಕಂತೂ 2 ಕಣ್ಣು ಸಾಲದು. ಯಾಕೆಂದರೆ ಅಷ್ಟು ಅದ್ಭುತವಾಗಿ ಮಹಾಮಂಗಳಾರತಿಯನ್ನು ಮಾಡಿರ್ತಾರೆ. ಪಡಿ ಪೂಜೆ, ಮಹಾಮಂಗಳಾರತಿ, ಆ ಮಹಾಮಂಗಳಾರತಿ ಆದಮೇಲೆ ಕೊಡುವಂಥ ಅಯ್ಯಪ್ಪ ಸ್ವಾಮಿಯ ಒಂದು ಪ್ರಸಾದ, ಒಂದು ಸ್ವಲ್ಪ
ಒಂದು ತುತ್ತು ತಿಂದ್ರೂ ಅದರಲ್ಲಿ ಎಷ್ಟೋ ನೆಮ್ಮದಿ ಸಿಗುತ್ತೆ. ಆ ಥರ ಇರುತ್ತೆ ಅಯ್ಯಪ್ಪ ಸ್ವಾಮಿಯ ಒಂದು ರಸಾಯನ ಪ್ರಸಾದ. ಒಟ್ಟಿನಲ್ಲಿ ಇಷ್ಟೆಲ್ಲ ಪ್ರೊಸೀಜರ್ ಮುಗಿಯೋಷ್ಟರಲ್ಲಿ ನಾವು ಇರುಮುಡಿ ಕಟ್ಟೋದಕ್ಕೆ ಕೂತ್ಕೊಂಡಿದ್ದು ಸಾಯಂಕಾಲ 5:30. ಆದರೆ ಮುಗಿದಿದ್ದು 9:30. ಸತತವಾಗಿ 3-4 ಗಂಟೆಗಳ ಕಾಲ ಗುರುಸ್ವಾಮಿಗಳು ಎಲ್ಲ ಕಿರಿಯ ಸ್ವಾಮಿಗಳಿಗೆ ಹಾಗೂ ಎಲ್ಲ ಸ್ವಾಮಿಗಳಿಗೂ ಕೂಡ ಇರುಮುಡಿಯನ್ನು ಕಟ್ಟಿ, ಅದಾದಮೇಲೆ ನಾವು ಇರುಮುಡಿಯನ್ನು ಹೊತ್ತು ಬಸ್ ಕಡೆಗೆ ಹೋಗಬೇಕು. ಯಾಕಪ್ಪ ಈ ಥರ ಹಿಂದುಗಡೆಯಿಂದ ಬರ್ತೀವಿ ಅಂತಂದರೆ, ಎಲ್ಲೇ ಆದರೂ ಕೂಡ ನಾವು ಏನಾದರೂ ಹೋಗ್ಬೇಕಾದ್ರೆ ಯಶಸ್ಸಿಗೆ ಬೆನ್ನು ತೋರಿಸ್ಬಾರ್ದು. ಹಾಗಾಗಿ ಒಳಗಡೆಯಿಂದ ಆಚೆಗೆ ಬರಬೇಕಾದ್ರೆ ಒಂದು ಕಾಯಿನ ಹೊಡೆದು, ಒಟ್ಟು 3 ಕಾಯಿ ಕೊಡ್ತಾರೆ. ಒಂದು ಕಾಯಿ ದೇವಸ್ಥಾನದ ಬಾಗಿಲಲ್ಲಿ ಹೊಡಿಬೇಕು, ಇನ್ನೊಂದು ಕಾಯಿ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಗಣೇಶನ ದೇವಸ್ಥಾನ, ಹಾಗೆ ಶಬರಿಮಲೆಯ ಅಯ್ಯಪ್ಪ ದೇವಸ್ಥಾನದ ಮುಂದುಗಡೆ 2 ಕಾಯಿನ ಹೊಡಿತೀವಿ. ಕೊನೆಯದಾಗಿ ನಾವು ಇರುಮುಡಿಯನ್ನು ಹೊತ್ತು ಬಸ್ಸಿನ ಸುತ್ತ 3 ಪ್ರದಕ್ಷಿಣೆ ಬರಬೇಕು. ಯಾಕಪ್ಪ ಅಂದರೆ ನಾವು ಹೋಗುವಂಥ ವಾಹನ ಒಂದು ಲಕ್ಷ್ಮಿಯ ಸ್ವರೂಪ, ಹಾಗೆ ಒಂದು ನಮ್ಮನ್ನು ಒಂದು ಸೇಫ್ಟಿಯಾಗಿ ಕರ್ಕೊಂಡು ಬರುವಂತಹ ಲಕ್ಷ್ಮಿಯ ರೀತಿ ಇರುವಂಥ ವಾಹನ. ಈ ವಾಹನದೊಳಗೆ ನಾವು ಕ್ಷೇಮವಾಗಿ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ಆಗಿನ ಕಾಲದಿಂದ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ಅದು ತುಂಬ ಭಕ್ತಿಯ ಸಂಕೇತ ಆಗಿರೋದ್ರಿಂದ ನಾವು 3 ಪ್ರದಕ್ಷಿಣೆ ಬಂದು ಅದಾದಮೇಲೆ ಬಸ್ ಒಳಗಡೆ ಕೂತ್ಕೋತೀವಿ. ಕೊನೆಯದಾಗಿ ನೀವಿಲ್ಲಿ ನೋಡ್ತಾ ಇದ್ದೀರಾ, ಇರುಮುಡಿಯನ್ನು 3 ಸುತ್ತು ಹೊತ್ಕೊಂಡು ಬಸ್ಸಿನ ಸುತ್ತ ಬಂದಾದಮೇಲೆ ತಮ್ಮ ಎಲ್ಲ ಇರುಮುಡಿಯನ್ನು ಅಲ್ಲಿ ಕೊನೆಯದಾಗಿ ನಡೆಯೋದೇ ಈ ಎಲ್ಲ ಒಂದು ಯಶಸ್ಸಿನ ಪ್ರತೀಕವಾಗಿ ಪಟಾಕಿ ಸಿಡಿಮದ್ದು ಸಿಡಿಸೋದ್ರ ಮುಖಾಂತರ. ನೋಡೋಕ್ಕೆ 2 ಕಣ್ಣು ಸಾಲದು. ಈ ಸರಿ 120 ಶಾಟ್ಸ್ನ ಪಟಾಕಿ ತರಿಸಿದ್ರು ಗುರುಸ್ವಾಮಿಗಳು. ಅದನ್ನು ಹಚ್ಚಿ ಸಂಭ್ರಮ ಪಟ್ವಿ. ಅದಾದಮೇಲೆ ಬಸ್ಸು ಹೊರಡೋದಕ್ಕಿಂತ ಮುಂಚೆ 1000 ವಾಲ್ ಪಟಾಕಿ ಹೊಡೆದ್ರು. ಇದು ಕೂಡ ಒಂದು ಅದ್ಭುತವಾಗಿತ್ತು, ನೀವು ನೋಡ್ಬೋದು. ಕೊನೆಯದಾಗಿ ನಮ್ಮ ಬಸ್ಸು ನಮ್ಮ ಊರಿನಿಂದ, ಮದ್ದೂರಿನಿಂದ ಶಬರಿಮಲೆ ಯಾತ್ರೆಗೆ ಹೋಗ್ತಾ ಇರೋದು. ಒಳಗಡೆ ತುಂಬ ಎಂಜಾಯ್ ಮಾಡಿದ್ರಿ ಎಲ್ಲ ಸ್ವಾಮಿಗಳು ಕೂಡ. ಒಂದಷ್ಟು ಸ್ವಾಮಿಗಳಿಗೆ ನಿದ್ದೆ ಬಂತು, ಒಂದಷ್ಟು ಸ್ವಾಮಿಗಳಿಗೆ ಮೊಬೈಲಲ್ಲಿ ಬ್ಯುಸಿ ಆದರು. ನಾವು ಕೂಡ ವಿಡಿಯೋ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆದ್ವಿ. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಎಲ್ಲ ಸ್ವಾಮಿಗಳು ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ಶಬರಿಮಲೆ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಹಾಗೆ ಭಕ್ತಿ ಕೂಡ ಅಷ್ಟೇ ಇದೆ, ಎಲ್ಲ ನಿದ್ದೆಗೆ ಜಾರಿ ಇರೋದ್ರಿಂದ ಈ ವಿಡಿಯೋನ ಯಾರು ದಯವಿಟ್ಟು ನೀವು ಫಸ್ಟ್ ಟೈಮ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಮುಂದಿನ ವಿಡಿಯೋ ಸಿಗೋಣ. ಬಾಯ್. ಸ್ವಾಮಿ ಶರಣಮಯ್ಯಪ್ಪ.